ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಪುನಃ ನಿಮ್ಮೆಲ್ಲರಿಗೆ ಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ದೇವರು ಮನುಷ್ಯನನ್ನು ಹೇಗೆ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ತಿಳಿಸಿದ್ದೇನೆ. ಈ ದಿನ ನಾನು ನಿಮಗೆ ದೇವರು ಸ್ತ್ರೀಯನ್ನು ಹೇಗೆ ಉಂಟು ಮಾಡಿದನು, ಮೊದಲ ಸ್ತ್ರೀಯನ್ನು ಹೇಗೆ ಸೃಷ್ಟಿ ಮಾಡಿದನು ಎಂಬ ವಿಷಯದಲ್ಲಿ ಹೇಳ್ತೇನೆ. ಇದನ್ನು ನಾವು ಪವಿತ್ರ ಬೈಬಲ್ನಲ್ಲಿ ಹಳೆಯ ಒಡಂಬಡಿಕೆಯ ಪುಸ್ತಕ ಆದಿಕಾಂಡ 2ನೇ ಅಧ್ಯಾಯ ವಚನ 21-22ರಲ್ಲಿ ನಾವು ಹೀಗೆ ಓದುತ್ತೇವೆ. ವಚನ 21: ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಆ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅಂದರೆ ನಾವೀಗ ಓದಿದ ಹಾಗೆ ಸರ್ವಶಕ್ತ ದೇವರು ಏನು ಮಾಡಿದನು, ಮನುಷ್ಯನಿಗೆ ಮೊದಲ ತೆಗಿಬೇಕಾದ್ರೆ ಡೈರೆಕ್ಟ್ ನೋವಾಗ್ತಲ್ವ, ಅದಕ್ಕೇನು ಮಾಡಿ ದೇವರು ಸರ್ಜರಿ ಮಾಡುವಾಗ ನೋವಾಗುತ್ತೆ. ಅದು ಮೊದಲ ಸರ್ಜರಿ ದೇವರಲ್ಲಿ ಕಂಡಕ್ಟ್ ಮಾಡೋದನ್ನು ನಾವು ನೋಡ್ತೇವೆ, ಗಮನಿಸ್ತೇವೆ. ಅಲ್ಲಿ ಆತನು ಮನುಷ್ಯನಿಗೆ ಮೊದಲ ಆಪರೇಷನ್ ಮಾಡಿದನು ಎಂಬ ವಿಷಯದಲ್ಲಿ. ಹಾಗೆ ಆಪರೇಷನ್ ಮಾಡಬೇಕಾದ್ರೆ ನೋಯ್ತದೆ, ಅದಕ್ಕೆ ಏನು ಮಾಡಿದವರು ಅಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಕೊಟ್ಟು ಇದನ್ನು ನೋಡ್ತೇವೆ. ನಾವು ನೋಡ್ತೇವೆ, ಆತನು ಪ್ರಥಮ ಅನಸ್ತೇಶವನ್ನು ನೀಡಿ ಆದಾಮನಿಗೆ ಗಾಢವಾದ ನಿದ್ರೆಯನ್ನು ಭರಿಸಿದನು. ಸೊ ಹಾಗಿರುವಾಗ ದೇವರು ತನ್ನ ದೈವಿಕ ಶಕ್ತಿಯಿಂದ, ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಮನುಷ್ಯನಿಗೆ ನಿದ್ದೆ ಬರುವಾಗ ಮಾಡಿದನು. ಈಗ ಏನಾಗ್ತಾರೆ, ಅಲ್ಲಿ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ಈಗ ಅದು ಎಲ್ಲ ಕಡೆ ಅನಸ್ತೇಶ ಕೊಟ್ಟು ಸರ್ಜರಿ ಮಾಡ್ತಾರೆ. ದೇವರ ಮೊದಲೇ ಅದನ್ನು ಮಾಡಿ ಆಗಿದೆ ಅಲ್ವಾ. ಈಗ ದೇವರು ಸ್ತ್ರೀಯನ್ನು ಹೇಗೆ ಉಂಟು ಮಾಡಿದ್ರು ಎಂಬುದನ್ನು ನೋಡೋಣ. ನಾವು ಓದಿದಾಗ ಏನು ಮಾಡಿದ್ರು, ದೇವರು ಆದಮನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ಮುರಿದು ಆ ಭಾಗವನ್ನು ಮಾಂಸದಿಂದ ಮುಚ್ಚಿದರು ಅಲ್ವಾ. ದೇವರು ಮನುಷ್ಯನಿಂದ ಅಂದರೆ ಆದಮನ ತೆಗೆದಂಥ ಎಲುಬಿನ ತುಂಡಿನಲ್ಲಿ ಅತಿ ಸುಂದರವಾದ ಸ್ತ್ರೀಯನ್ನು ರೂಪಿಸಿದನು. ಆಮೇಲೆ ಆಕೆಯನ್ನು ಆದಮನ ಹತ್ತಿರ ನಿಲ್ಲಿಸ್ತಾರೆ ಅಲ್ವಾ. ಎಷ್ಟೊಂದು ಅದ್ಭುತವಲ್ಲ ಹೇಗೆ. ಅದಕ್ಕೋಸ್ಕರ ಇವತ್ತು ಮನುಷ್ಯನಿಗೆ ಆಕರ್ಷಣೆ ಇದೆ. ಆತನ ಬದಿಯಿಂದಲೇ ಅವನಿಗೆ ಆಕೆಗೆ ಮಾಡಲ್ಪಟ್ಟಿದೆ. ಈಗ ಸ್ತ್ರೀ ಮತ್ತು ಪುರುಷ ಎಷ್ಟೊಂದು ಅದ್ಭುತವಾದ ವಿಷಯ ಅಲ್ವಾ. ದೇವರು ಹೇಗೆ ಮೊದಲ ಸ್ತ್ರೀಯನ್ನು ಉಂಟು ಮಾಡಿದ್ರು ಎಂಬುದನ್ನು ನಾವು ತಿಳಿದೆವು. ಅದಲ್ಲದೆ ನಾವು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ದೇವರು ಮೊದಲ ಮನುಷ್ಯನಿಗೆ ಏನು ಹೇಳಿದನು ಎಂಬುದನ್ನು ನಾವು ನೋಡೋಣ, ಅದನ್ನು ನಿಮಗೆ ತಿಳಿಸ್ತೇನೆ. ಹಾಗಿರುವಾಗ ಮುಂದೆ ನಾನು ಬೇರೆ ಹೊಸ ವಿಡಿಯೋ ಹಾಕುವಾಗ ನಿಮಗೆ ವಿಷಯ ಗೊತ್ತಾಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಮೆಸೇಜ್ ಬರ್ತದೆ ಹೊಸತು ಬರುವಾಗ. ಹಾಗಾದ್ರೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಲೈಕ್ ಮಾಡಿ, ಮತ್ತು ನಿಮ್ಮ ಬೇರೆ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಬಾಯ್.